ಕಾಡಾನೆ ದಾಳಿಯಿಂದಾಗಿ ಬೇಸತ್ತು ಹೋಗಿದ್ದಂತ ಗ್ರಾಮಸ್ಥರು ಈಗ ಹುಲಿಯ ಆತಂಕದಲ್ಲಿ ಈಗ ಎದುರು ನೋಡ್ತಿದ್ದಾರೆ. ಕಾರಣ ಹುಲಿ ಸಂಚಾರ ಕಂಡು ಬಂದಿದ್ದು ಗ್ರಾಮಸ್ಥರು ಆದಷ್ಟು ಬೇಗ ಹುಲಿಯನ್ನ ಸರಿ ಹಿಡಿಯಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಕೊಡಗು ಜಿಲ್ಲೆಯಾದ್ಯಂತ ಒಂದು ಕಡೆ ಆನೆ ಹಾವಳಿ ಆದರೆ ಮತ್ತೊಂದು ಕಡೆ ಹುಲಿ ಹಾವಳಿ ಶುರುವಾಗಿರುವಂತದ್ದು. ಮಡಿಕೇರಿ ಸಮೀಪ ಇಬ್ನಿ ಒಳವಾಡಿ ಗ್ರಾಮದಲ್ಲಿ ಹುಲಿಯೊಂದು ಸಂಚಾರ ಮಾಡಿರುವಂತದ್ದು. ಪಿ ಸಂದೀಪ್ ಅಂತ ಹೇಳುವವರ ಕಾಫಿ ತೋಟದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರುತ್ತೆ, ಅದರಲ್ಲಿ ಹುಲಿ ಸಂಚಾರ ಪತ್ತೆಯಾಗಿರುವಂತದ್ದು. ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕೂಡಲೇ ಆ ಹುಲಿಯನ್ನು ಹಿಡಿಯಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಆರಂಭಿಸಿರುವಂತದ್ದು. ಈಗ ನಾವು ಈ ಕಾರ್ಯಾಚರಣೆ ಮಾಡ್ತಿರುವಂತಹ ಜಾಗದಲ್ಲೇ ಇದ್ದೇವೆ. ಇಲ್ಲಿ ಈಗ ಸದ್ಯಕ್ಕೆ 3 ಆನೆಗಳು ಕೂಡ ಬಂದಿದೆ, ಸಾಕಾನೆಗಳು. ಪ್ರಶಾಂತ್, ಕಂಜನ್ ಹಾಗೂ ಈಶ್ವರ 3 ಆನೆಗಳನ್ನು ಸಾಕಾನೆಗಳು ತಂದಿರುವಂತದ್ದು. ಈಗ ಆನೆಗಳನ್ನು ಎಲ್ಲಿ ಇದೆ ಅಂತ ಹೇಳಿ ಟ್ರ್ಯಾಕ್ ಮಾಡೋ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. 100 ಸಿಬ್ಬಂದಿಗಳು ಕಾಡಿನೊಳಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಈ ಆನೆಗಳು ಬಂದಿರುವಂತಂದ್ರೆ ಹುಲಿ ಎಲ್ಲಿ ಇದೆ ಅಂತ ಹೇಳಿ ಪತ್ತೆ ಆದ ನಂತರ ಈ ಆನೆಗಳನ್ನು ಕರೆದುಕೊಂಡು ಹೋಗಿ ಹುಲಿಗೆ ಅರವಳಿಕೆ ಕೊಡುವಂತದ್ದು. ಶಾರ್ಪ್ ಶೂಟರ್ ಕೂಡ ಸ್ಥಳದಲ್ಲೇ ಇದ್ದಾರೆ, ಆ ಕಾರ್ಯಾಚರಣೆ ತಂಡದ ಒಟ್ಟಿಗೆ ಇದ್ದಾರೆ. ಒಟ್ಟಾರೆ ನೋಡಿ, ಇಲ್ಲಿ 3 ಆನೆಗಳಿದೆ. 3 ಆನೆಗಳನ್ನು ಇಲ್ಲಿ ಬಿಟ್ಟು ಈಗಷ್ಟೇ ತಂದು ಇಲ್ಲಿ ಬಿಟ್ಟಿರುವಂತದ್ದು. ಈಗ ಹುಲಿ ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಸಿಗ್ನಲ್ ಬರುತ್ತೆ, ಈ ಮಾವುತರು ಆನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಆ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಹುಲಿ ಬಂದಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಆತಂಕ ಇದೆ. ಆದ್ರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿಲೇಬೇಕಂತ ಹೇಳಿ ಶಾಸಕ ಮಂತ್ರಗೌಡ ಅವರು ಕೊಟ್ಟ ಸೂಚನೆ ಮೇರೆಗೆ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನ ಹಿಡಿಲಿಕ್ಕಾಗಿ. ಅದರಿಂದ ಅದನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಹುಲಿ ಸಂಚಾರ ಆಗ್ತಿರುವಂತದ್ದು. ದಕ್ಷಿಣ ಕೊಡಗಿನಲ್ಲಿ ಹೆಚ್ಚು ಹುಲಿ ಹಾವಳಿ ಇರುವಂತದ್ದು. ಅದರಲ್ಲಿ ಈಗ ಇಲ್ಲಿ ಮಡಿಕೇರಿ ಸಮೀಪವೇ, ಅಂದ್ರೆ ಮಡಿಕೇರಿಯಿಂದ ಕೇವಲ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಬ್ನಿ ಒಳವಾಡಿ ಗ್ರಾಮ ಇರುವಂತದ್ದು. ಅಲ್ಲಿ ಹುಲಿ ಸಂಚಾರ ಕಂಡು ಬಂದಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಒಂದು ರೀತಿಯ ಆತಂಕ ಇದೆ. ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಹಿಂದೆ ಕೂಡ ಓಡಾಟ ಮಾಡ್ತಾ ಇತ್ತು ಅಂತ ಹೇಳುವಂತ ಒಂದು ಶಂಕೆ ಕೂಡ ಇತ್ತು. ಅದೀಗ ನಿಜವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಹುಲಿ ಸಂಚಾರ ಪತ್ತೆ ಆಗಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಇರಬೇಕಂತ ಹೇಳಿ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಅದರಿಂದ ಈ ಸಾಕಾನೆಗಳನ್ನು ಕರೆತಂದಿರುವಂತದ್ದು. ನೋಡಬೇಕು ಹುಲಿಯನ್ನು ಯಾವಾಗ ಸೆರೆ ಹಿಡಿತಾರೆ ಅಂತ ಹೇಳುವಂತದ್ದು. ಒಟ್ಟಾರೆ ಈಗ ಅನುಮತಿ ಸಿಕ್ಕಿದೆ, ಇನ್ನು ಸೆರೆ ಹಿಡಿಯುವುದು ಮಾತ್ರ ಬಾಕಿ ಉಳಿದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಯಿಂದಾಗಿ ಬೇಸತ್ತು ಹೋಗಿದ್ದಂತ ಗ್ರಾಮಸ್ಥರು ಈಗ ಹುಲಿಯ ಆತಂಕದಲ್ಲಿ ಈಗ ಎದುರು ನೋಡ್ತಿದ್ದಾರೆ. ಕಾರಣ ಹುಲಿ ಸಂಚಾರ ಕಂಡು ಬಂದಿದ್ದು ಗ್ರಾಮಸ್ಥರು ಆದಷ್ಟು ಬೇಗ ಹುಲಿಯನ್ನ ಸರಿ ಹಿಡಿಯಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಕೊಡಗು ಜಿಲ್ಲೆಯಾದ್ಯಂತ ಒಂದು ಕಡೆ ಆನೆ ಹಾವಳಿ ಆದರೆ ಮತ್ತೊಂದು ಕಡೆ ಹುಲಿ ಹಾವಳಿ ಶುರುವಾಗಿರುವಂತದ್ದು. ಮಡಿಕೇರಿ ಸಮೀಪ ಇಬ್ನಿ ಒಳವಾಡಿ ಗ್ರಾಮದಲ್ಲಿ ಹುಲಿಯೊಂದು ಸಂಚಾರ ಮಾಡಿರುವಂತದ್ದು. ಪಿ ಸಂದೀಪ್ ಅಂತ ಹೇಳುವವರ ಕಾಫಿ ತೋಟದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರುತ್ತೆ, ಅದರಲ್ಲಿ ಹುಲಿ ಸಂಚಾರ ಪತ್ತೆಯಾಗಿರುವಂತದ್ದು. ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕೂಡಲೇ ಆ ಹುಲಿಯನ್ನು ಹಿಡಿಯಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಆರಂಭಿಸಿರುವಂತದ್ದು. ಈಗ ನಾವು ಈ ಕಾರ್ಯಾಚರಣೆ ಮಾಡ್ತಿರುವಂತಹ ಜಾಗದಲ್ಲೇ ಇದ್ದೇವೆ. ಇಲ್ಲಿ ಈಗ ಸದ್ಯಕ್ಕೆ 3 ಆನೆಗಳು ಕೂಡ ಬಂದಿದೆ, ಸಾಕಾನೆಗಳು. ಪ್ರಶಾಂತ್, ಕಂಜನ್ ಹಾಗೂ ಈಶ್ವರ 3 ಆನೆಗಳನ್ನು ಸಾಕಾನೆಗಳು ತಂದಿರುವಂತದ್ದು. ಈಗ ಆನೆಗಳನ್ನು ಎಲ್ಲಿ ಇದೆ ಅಂತ ಹೇಳಿ ಟ್ರ್ಯಾಕ್ ಮಾಡೋ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. 100 ಸಿಬ್ಬಂದಿಗಳು ಕಾಡಿನೊಳಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಈ ಆನೆಗಳು ಬಂದಿರುವಂತಂದ್ರೆ ಹುಲಿ ಎಲ್ಲಿ ಇದೆ ಅಂತ ಹೇಳಿ ಪತ್ತೆ ಆದ ನಂತರ ಈ ಆನೆಗಳನ್ನು ಕರೆದುಕೊಂಡು ಹೋಗಿ ಹುಲಿಗೆ ಅರವಳಿಕೆ ಕೊಡುವಂತದ್ದು. ಶಾರ್ಪ್ ಶೂಟರ್ ಕೂಡ ಸ್ಥಳದಲ್ಲೇ ಇದ್ದಾರೆ, ಆ ಕಾರ್ಯಾಚರಣೆ ತಂಡದ ಒಟ್ಟಿಗೆ ಇದ್ದಾರೆ. ಒಟ್ಟಾರೆ ನೋಡಿ, ಇಲ್ಲಿ 3 ಆನೆಗಳಿದೆ. 3 ಆನೆಗಳನ್ನು ಇಲ್ಲಿ ಬಿಟ್ಟು ಈಗಷ್ಟೇ ತಂದು ಇಲ್ಲಿ ಬಿಟ್ಟಿರುವಂತದ್ದು. ಈಗ ಹುಲಿ ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಸಿಗ್ನಲ್ ಬರುತ್ತೆ, ಈ ಮಾವುತರು ಆನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಆ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಹುಲಿ ಬಂದಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಆತಂಕ ಇದೆ. ಆದ್ರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿಲೇಬೇಕಂತ ಹೇಳಿ ಶಾಸಕ ಮಂತ್ರಗೌಡ ಅವರು ಕೊಟ್ಟ ಸೂಚನೆ ಮೇರೆಗೆ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನ ಹಿಡಿಲಿಕ್ಕಾಗಿ. ಅದರಿಂದ ಅದನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಹುಲಿ ಸಂಚಾರ ಆಗ್ತಿರುವಂತದ್ದು. ದಕ್ಷಿಣ ಕೊಡಗಿನಲ್ಲಿ ಹೆಚ್ಚು ಹುಲಿ ಹಾವಳಿ ಇರುವಂತದ್ದು. ಅದರಲ್ಲಿ ಈಗ ಇಲ್ಲಿ ಮಡಿಕೇರಿ ಸಮೀಪವೇ, ಅಂದ್ರೆ ಮಡಿಕೇರಿಯಿಂದ ಕೇವಲ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಬ್ನಿ ಒಳವಾಡಿ ಗ್ರಾಮ ಇರುವಂತದ್ದು. ಅಲ್ಲಿ ಹುಲಿ ಸಂಚಾರ ಕಂಡು ಬಂದಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಒಂದು ರೀತಿಯ ಆತಂಕ ಇದೆ. ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಹಿಂದೆ ಕೂಡ ಓಡಾಟ ಮಾಡ್ತಾ ಇತ್ತು ಅಂತ ಹೇಳುವಂತ ಒಂದು ಶಂಕೆ ಕೂಡ ಇತ್ತು. ಅದೀಗ ನಿಜವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಹುಲಿ ಸಂಚಾರ ಪತ್ತೆ ಆಗಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಇರಬೇಕಂತ ಹೇಳಿ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಅದರಿಂದ ಈ ಸಾಕಾನೆಗಳನ್ನು ಕರೆತಂದಿರುವಂತದ್ದು. ನೋಡಬೇಕು ಹುಲಿಯನ್ನು ಯಾವಾಗ ಸೆರೆ ಹಿಡಿತಾರೆ ಅಂತ ಹೇಳುವಂತದ್ದು. ಒಟ್ಟಾರೆ ಈಗ ಅನುಮತಿ ಸಿಕ್ಕಿದೆ, ಇನ್ನು ಸೆರೆ ಹಿಡಿಯುವುದು ಮಾತ್ರ ಬಾಕಿ ಉಳಿದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಯಿಂದಾಗಿ ಬೇಸತ್ತು ಹೋಗಿದ್ದಂತ ಗ್ರಾಮಸ್ಥರು ಈಗ ಹುಲಿಯ ಆತಂಕದಲ್ಲಿ ಈಗ ಎದುರು ನೋಡ್ತಿದ್ದಾರೆ. ಕಾರಣ ಹುಲಿ ಸಂಚಾರ ಕಂಡು ಬಂದಿದ್ದು ಗ್ರಾಮಸ್ಥರು ಆದಷ್ಟು ಬೇಗ ಹುಲಿಯನ್ನ ಸರಿ ಹಿಡಿಯಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ.
ಕೊಡಗು ಜಿಲ್ಲೆಯಾದ್ಯಂತ ಒಂದು ಕಡೆ ಆನೆ ಹಾವಳಿ ಆದರೆ ಮತ್ತೊಂದು ಕಡೆ ಹುಲಿ ಹಾವಳಿ ಶುರುವಾಗಿರುವಂತದ್ದು. ಮಡಿಕೇರಿ ಸಮೀಪ ಇಬ್ನಿ ಒಳವಾಡಿ ಗ್ರಾಮದಲ್ಲಿ ಹುಲಿಯೊಂದು ಸಂಚಾರ ಮಾಡಿರುವಂತದ್ದು. ಪಿ ಸಂದೀಪ್ ಅಂತ ಹೇಳುವವರ ಕಾಫಿ ತೋಟದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರುತ್ತೆ, ಅದರಲ್ಲಿ ಹುಲಿ ಸಂಚಾರ ಪತ್ತೆಯಾಗಿರುವಂತದ್ದು. ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕೂಡಲೇ ಆ ಹುಲಿಯನ್ನು ಹಿಡಿಯಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಆರಂಭಿಸಿರುವಂತದ್ದು. ಈಗ ನಾವು ಈ ಕಾರ್ಯಾಚರಣೆ ಮಾಡ್ತಿರುವಂತಹ ಜಾಗದಲ್ಲೇ ಇದ್ದೇವೆ. ಇಲ್ಲಿ ಈಗ ಸದ್ಯಕ್ಕೆ 3 ಆನೆಗಳು ಕೂಡ ಬಂದಿದೆ, ಸಾಕಾನೆಗಳು. ಪ್ರಶಾಂತ್, ಕಂಜನ್ ಹಾಗೂ ಈಶ್ವರ 3 ಆನೆಗಳನ್ನು ಸಾಕಾನೆಗಳು ತಂದಿರುವಂತದ್ದು. ಈಗ ಆನೆಗಳನ್ನು ಎಲ್ಲಿ ಇದೆ ಅಂತ ಹೇಳಿ ಟ್ರ್ಯಾಕ್ ಮಾಡೋ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. 100 ಸಿಬ್ಬಂದಿಗಳು ಕಾಡಿನೊಳಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಈ ಆನೆಗಳು ಬಂದಿರುವಂತಂದ್ರೆ ಹುಲಿ ಎಲ್ಲಿ ಇದೆ ಅಂತ ಹೇಳಿ ಪತ್ತೆಯಾದ ನಂತರ ಈ ಆನೆಗಳನ್ನು ಕರ್ಕೊಂಡು ಹೋಗಿ ಹುಲಿಗೆ ಅರವಳಿಕೆ ಕೊಡುವಂತದ್ದು. ಶಾರ್ಪ್ ಶೂಟರ್ ಕೂಡ ಸ್ಥಳದಲ್ಲೇ ಇದ್ದಾರೆ, ಆ ಕಾರ್ಯಾಚರಣೆ ತಂಡದ ಒಟ್ಟಿಗೆ ಇದ್ದಾರೆ. ಒಟ್ಟಾರೆ ನೋಡಿ ಇಲ್ಲಿ 3 ಆನೆಗಳಿದೆ. 3 ಆನೆಗಳನ್ನು ಇಲ್ಲಿ ಬಿಟ್ಟು ಈಗಷ್ಟೇ ತಂದು ಇಲ್ಲಿ ಬಿಟ್ಟಿರುವಂತದ್ದು. ಈಗ ಹುಲಿ ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಸಿಗ್ನಲ್ ಬರುತ್ತೆ, ಈ ಮಾವುತರು ಆನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಆ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಹುಲಿ ಬಂದಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಆತಂಕ ಇದೆ. ಆದ್ರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿಲೇಬೇಕಂತ ಹೇಳಿ ಶಾಸಕ ಮಂತ್ರಗೌಡ ಅವರು ಕೊಟ್ಟ ಸೂಚನೆ ಮೇರೆಗೆ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನ ಹಿಡಿಲಿಕ್ಕಾಗಿ. ಅದರಿಂದ ಅದನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಹುಲಿ ಸಂಚಾರ ಆಗ್ತಿರುವಂತದ್ದು. ದಕ್ಷಿಣ ಕೊಡಗಿನಲ್ಲಿ ಹೆಚ್ಚು ಹುಲಿ ಹಾವಳಿ ಇರುವಂತದ್ದು. ಅದರಲ್ಲಿ ಈಗ ಇಲ್ಲಿ ಮಡಿಕೇರಿ ಸಮೀಪವೇ, ಅಂದ್ರೆ ಮಡಿಕೇರಿಯಿಂದ ಕೇವಲ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಬ್ನಿ ಒಳವಾಡಿ ಗ್ರಾಮ ಇರುವಂತದ್ದು. ಅಲ್ಲಿ ಹುಲಿ ಸಂಚಾರ ಕಂಡು ಬಂದಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಒಂದು ರೀತಿಯ ಆತಂಕ ಇದೆ. ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಹಿಂದೆ ಕೂಡ ಓಡಾಟ ಮಾಡ್ತಾ ಇತ್ತು ಅಂತ ಹೇಳುವಂತ ಒಂದು ಶಂಕೆ ಕೂಡ ಇತ್ತು. ಅದೀಗ ನಿಜವಾಗಿದೆ, ಸಿಸಿ ಕ್ಯಾಮೆರಾದಲ್ಲಿ ಹುಲಿ ಸಂಚಾರ ಪತ್ತೆ ಆಗಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಇರಬೇಕಂತ ಹೇಳಿ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಅದರಿಂದ ಈ ಸಾಕಾನೆಗಳನ್ನು ಕರೆತಂದಿರುವಂತದ್ದು. ನೋಡಬೇಕು ಹುಲಿಯನ್ನು ಯಾವಾಗ ಸೆರೆ ಹಿಡಿತಾರೆ ಅಂತ ಹೇಳುವಂತದ್ದು. ಒಟ್ಟಾರೆ ಈಗ ಅನುಮತಿ ಸಿಕ್ಕಿದೆ, ಇನ್ನು ಸೆರೆ ಹಿಡಿಯುವುದು ಮಾತ್ರ ಬಾಕಿ ಉಳಿದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಯಿಂದಾಗಿ ಬೇಸತ್ತು ಹೋಗಿದ್ದಂತ ಗ್ರಾಮಸ್ಥರು ಈಗ ಹುಲಿಯ ಆತಂಕದಲ್ಲಿ ಈಗ ಎದುರು ನೋಡುತ್ತಿದ್ದಾರೆ. ಕಾರಣ ಹುಲಿ ಸಂಚಾರ ಕಂಡು ಬಂದಿದ್ದು, ಗ್ರಾಮಸ್ಥರು ಆದಷ್ಟು ಬೇಗ ಹುಲಿಯನ್ನ ಸರಿ ಹಿಡಿಯಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಕೊಡಗು ಜಿಲ್ಲೆಯಾದ್ಯಂತ ಒಂದು ಕಡೆ ಆನೆ ಹಾವಳಿ ಆದರೆ ಮತ್ತೊಂದು ಕಡೆ ಹುಲಿ ಹಾವಳಿ ಶುರುವಾಗಿರುವಂತದ್ದು. ಮಡಿಕೇರಿ ಸಮೀಪ ಇಬ್ನಿ ಒಳವಾಡಿ ಗ್ರಾಮದಲ್ಲಿ ಹುಲಿಯೊಂದು ಸಂಚಾರ ಮಾಡಿರುವಂತದ್ದು. ಪಿ ಸಂದೀಪ್ ಅಂತ ಹೇಳುವವರ ಕಾಫಿ ತೋಟದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರುತ್ತೆ, ಅದರಲ್ಲಿ ಹುಲಿ ಸಂಚಾರ ಪತ್ತೆಯಾಗಿರುವಂತದ್ದು. ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕೂಡಲೇ ಆ ಹುಲಿಯನ್ನು ಹಿಡಿಯಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಆರಂಭಿಸಿರುವಂತದ್ದು. ಈಗ ನಾವು ಈ ಕಾರ್ಯಾಚರಣೆ ಮಾಡ್ತಿರುವಂತಹ ಜಾಗದಲ್ಲೇ ಇದ್ದೇವೆ. ಇಲ್ಲಿ ಈಗ ಸದ್ಯಕ್ಕೆ 3 ಆನೆಗಳು ಕೂಡ ಬಂದಿದೆ, ಸಾಕಾನೆಗಳು. ಪ್ರಶಾಂತ್, ಕಂಜನ್ ಹಾಗೂ ಈಶ್ವರ 3 ಆನೆಗಳನ್ನು ಸಾಕಾನೆಗಳು ತಂದಿರುವಂತದ್ದು. ಈಗ ಆನೆಗಳನ್ನು ಎಲ್ಲಿ ಇದೆ ಅಂತ ಹೇಳಿ ಟ್ರ್ಯಾಕ್ ಮಾಡೋ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. 100 ಸಿಬ್ಬಂದಿಗಳು ಕಾಡಿನೊಳಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಈ ಆನೆಗಳು ಬಂದಿರುವಂತಂದ್ರೆ ಹುಲಿ ಎಲ್ಲಿ ಇದೆ ಅಂತ ಹೇಳಿ ಪತ್ತೆಯಾದ ನಂತರ ಈ ಆನೆಗಳನ್ನು ಕರ್ಕೊಂಡು ಹೋಗಿ ಹುಲಿಗೆ ಅರವಳಿಕೆ ಕೊಡುವಂತದ್ದು. ಶಾರ್ಪ್ ಶೂಟರ್ ಕೂಡ ಸ್ಥಳದಲ್ಲೇ ಇದ್ದಾರೆ, ಆ ಕಾರ್ಯಾಚರಣೆ ತಂಡದ ಒಟ್ಟಿಗೆ ಇದ್ದಾರೆ. ಒಟ್ಟಾರೆ ನೋಡಿ ಇಲ್ಲಿ 3 ಆನೆಗಳಿದೆ. 3 ಆನೆಗಳನ್ನು ಇಲ್ಲಿ ಬಿಟ್ಟು ಈಗಷ್ಟೇ ತಂದು ಇಲ್ಲಿ ಬಿಟ್ಟಿರುವಂತದ್ದು. ಈಗ ಹುಲಿ ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಸಿಗ್ನಲ್ ಬರುತ್ತೆ, ಈ ಮಾವುತರು ಆನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಆ ಹುಲಿಯನ್ನು ಸೆರೆ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಹುಲಿ ಬಂದಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಆತಂಕ ಇದೆ. ಆದ್ರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿಲೇಬೇಕಂತ ಹೇಳಿ ಶಾಸಕ ಮಂತ್ರಗೌಡ ಅವರು ಕೊಟ್ಟ ಸೂಚನೆ ಮೇರೆಗೆ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನ ಹಿಡಿಲಿಕ್ಕಾಗಿ. ಅದರಿಂದ ಅದನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಹುಲಿ ಸಂಚಾರ ಆಗ್ತಿರುವಂತದ್ದು. ದಕ್ಷಿಣ ಕೊಡಗಿನಲ್ಲಿ ಹೆಚ್ಚು ಹುಲಿ ಹಾವಳಿ ಇರುವಂತದ್ದು. ಅದರಲ್ಲಿ ಈಗ ಇಲ್ಲಿ ಮಡಿಕೇರಿ ಸಮೀಪವೇ, ಅಂದ್ರೆ ಮಡಿಕೇರಿಯಿಂದ ಕೇವಲ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಬ್ನಿ ಒಳವಾಡಿ ಗ್ರಾಮ ಇರುವಂತದ್ದು. ಅಲ್ಲಿ ಹುಲಿ ಸಂಚಾರ ಕಂಡು ಬಂದಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಒಂದು ರೀತಿಯ ಆತಂಕ ಇದೆ. ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಹಿಂದೆ ಕೂಡ ಓಡಾಟ ಮಾಡ್ತಾ ಇತ್ತು ಅಂತ ಹೇಳುವಂತ ಒಂದು ಶಂಕೆ ಕೂಡ ಇತ್ತು. ಅದೀಗ ನಿಜವಾಗಿದೆ, ಸಿಸಿ ಕ್ಯಾಮೆರಾದಲ್ಲಿ ಹುಲಿ ಸಂಚಾರ ಪತ್ತೆ ಆಗಿರುವಂತದ್ದು. ಅದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಇರಬೇಕಂತ ಹೇಳಿ ಅರಣ್ಯ ಅಧಿಕಾರಿಗಳು